ಅದು ಕೃಷ್ಣಾಪುರ ಅನ್ನುವ ಚಿಕ್ಕ ಹಳ್ಳಿ. ಆ ಊರಿನ ಕೊನೆಯಲ್ಲಿ ಒಂದು ಚಿಕ್ಕ ಹಂಚಿನ ಮನೆ ಇದ್ದಿತ್ತು. ಆ ಮನೆಯಲ್ಲಿ ಪ್ರಸಾದ್ ಶಾರದಾ ಅನ್ನುವ ದಂಪತಿಗಳು ಇರ್ತಾ ಇದ್ರು. ಅವರಿಗೆ 3 ಮಕ್ಕಳು. ದೊಡ್ಡ ಮಗ ರಮೇಶ್, 2ನೇ ಮಗ ಸುರೇಶ್, 3ನೇ ಮಗ ಅರುಣ್. ಅವರು 3 ವ್ಯವಸಾಯ ಕೂಲಿಗಳಾಗಿ ಕೆಲಸ ಮಾಡುತ್ತಾ ಕುಟುಂಬವನ್ನು ಪೋಷಿಸ್ತಾ ಇರ್ತಾರೆ. 3 ಮಕ್ಕಳಿಗೆ ಮದುವೆಯಾಗಿರುತ್ತದೆ. ದೊಡ್ಡ ಸೊಸೆ ಹೆಸರು ಅನಾಮಿಕಾ, 2ನೇ ಸೊಸೆ ಅವನಿ, 3ನೇ ಸೊಸೆ ಅಂಜಲಿ. ಈ 3 ಸೊಸೆಯರು ಒಬ್ಬರು ಅಕ್ಕ ತಂಗಿಯರ ಹಾಗೆ ನೋಡಿಕೊಳ್ಳುತ್ತಾ ತುಂಬಾ ಅನ್ಯೋನ್ಯವಾಗಿರ್ತಾರೆ. ಬಡತನ ಅವರನ್ನ ವ್ಯಂಗ್ಯ ಮಾಡ್ತಾ ಇದ್ರು, ಪ್ರೇಮಕ್ಕೆ ಮಾತ್ರ ಆ ಮನೆಯಲ್ಲಿ ಕೊರತೆ ಇಲ್ಲ. ಒಂದು ದಿನ ಬೆಳಗಿನ ಹೊತ್ತು ಮನೆಯ ಮುಂದೆ ಜಗಲಿ ಮೇಲೆ ಶಾರದಾ ತರಕಾರಿ ಹಚ್ತಾ ಇರ್ತಾಳೆ. ಅನಾಮಿಕಾ, ಅವನಿ, ಅಂಜಲಿ ಮನೆ ಕೆಲಸ ಮಾಡ್ತಾ ಇರ್ತಾರೆ. ಏನೇ ಅನಾಮಿಕಾ, ಈ ದಿನ ಅಡಿಗೆಗೆ ಏನ್ ಮಾಡ್ತಾ ಇದೀಯೇ? ಮನೆಯಲ್ಲಿ ಬೇಳೆ ಡಬ್ಬ ಖಾಲಿಯಾಗಿ ಹೋಗಿದ್ದೆ, ತರಕಾರಿ ಏನು 2 ಬದನೆಕಾಯಿ ಬಿಟ್ಟು ಏನೂ ಇಲ್ಲ ಅತ್ತೆ. ಆ ಇರುವ 2 ಬದನೆಕಾಯಿ ಜೊತೆನೆ ಪಚ್ಚಡಿ ಮಾಡ್ತೀನಿ. ರಮೇಶ್ ಅವರು ರಾತ್ರಿ ಅಕ್ಕಿ ತರ್ತೀನಿ ಎಂದಿದ್ದಾರೆ. ಮಧ್ಯಾಹ್ನಕ್ಕೆ ರಾಗಿ ಮುದ್ದೆ ಮಾಡಿ ಆ ಪಚ್ಚಡಿ ಜೊತೆನೆ ತಿನ್ನೋಣ. ಹೌದು ಅತ್ತೆ, ನಿನ್ನೆ ಅರುಣ್ ಭಾವ ಕೂಲಿ ದುಡ್ಡು ಇನ್ನೂ ಕೊಟ್ಟಿಲ್ಲ ಅಂತಂದ್ರು. ಈ ದಿನ ಕೊಟ್ರೆ ಸಾಯಂಕಾಲವಾದ್ರೂ ತರೋಣ. ನಾವು ಏನ್ ತಿಂದ್ರು ಹೊಟ್ಟೆ ತುಂಬುತ್ತೆ, ಆದರೆ ಬಾಯಿಗೆ ರುಚಿಯಾಗಿ ತಿಂದು ಎಷ್ಟು ದಿನವಾಯ್ತೇನೋ ಅಕ್ಕ. ಈ ಮಧ್ಯೆ ಯಾವಾಗಲೂ ಹಬ್ಬಕ್ಕೆ ಕೋಳಿ ಸಾರು ಮಾಡಿದ್ದು, ಮತ್ತೆ ವಾಸನೆ ಕೂಡ ನೋಡಿಲ್ಲ. ಏನ್ ಮಾಡೋಣ ತಾಯಿ, ನಮ್ಮ ಬದುಕಿಷ್ಟೇ. ಗಂಡಸರು ರೆಟ್ಟೆ ಮುರಿದು ಕೆಲಸ ಮಾಡಿದ್ರು ಬರೋ ದುಡ್ಡು ಸಾಕಾಗ್ತಾ ಇಲ್ಲ. ನೀವು 3 ಯಾವ ಜಗಳವೂ ಇಲ್ಲದೆ ಹೊಂದ್ಕೊಂಡು ಹೋಗ್ತಾ ಇದ್ದೀರಾ. ಆದ್ರಿಂದ ದೇವರ ದಯದಿಂದ ಪ್ರಶಾಂತವಾಗಿದ್ದೀವಿ. ಇಷ್ಟರಲ್ಲೇ ಮನೆ ಮುಂದಿನಿಂದ ಒಂದು ಕುರಿಗಳ ಹಿಂಡು ಹೋಗ್ತಾ ಇರುತ್ತದೆ. ಅನಾಮಿಕಾ ಕಿಟಕಿಯಿಂದ ಕುರಿಗಳನ್ನು ನೋಡ್ತಾಳೆ. ಕುರಿ ಕಾಯುವನು ಕುರಿಗಳನ್ನ ಹೊಡಿತಾ ಇರ್ತಾನೆ. ಅನಾಮಿಕಳ ಕಣ್ಣಿನಲ್ಲಿ ಒಂದು ಮಿಂಚು ಬರುತ್ತದೆ. ಅವನಿ, ಅಂಜಲಿ, ಒಂದ್ಸಲ ಇಲ್ಲಿಗೆ ಬನ್ನಿ. ಏನಕ್ಕ, ಏನಾಯ್ತಕ್ಕ? ಅಲ್ಲಿ ನೋಡಿ, ಆ ಕುರಿಗಳ ಹಿಂಡು ನೋಡಿದ್ರ? ನನಗೇನಕ್ಕೋ ಈ ದಿನ ಘಮಘಮ ಅನ್ನುವ ಮಟನ್ ಕರಿ ತಿನ್ಬೇಕು ಅನಿಸ್ತಾ ಇದೆ. ಇದಕ್ಕೂ ಮೊದಲು ಅಂಜಲಿ ಅಂದ ಹಾಗೆ ನಾವು ಒಳ್ಳೆ ಊಟ ತಿಂದು ಎಷ್ಟೋ ದಿನವಾಯ್ತಲ್ಲ. ಮಟನ್ ಕರಿನಾ? ಅಕ್ಕ, 1 ಕಿಲೋ ಮಟನ್ ಎಷ್ಟಿದೆ ಗೊತ್ತಾ? ನಮ್ಮ ಹತ್ರ ಚಿಲ್ಲರೆ ಕಾಸಿಲ್ಲ. ಈಗ ಅದು ಹೇಗೆ ಸಾಧ್ಯ? ಹೌದು ಅಕ್ಕ, ಆಸೆ ಪಡಬಹುದು ಹೊರತು ನಮ್ಮ ಸಾಮರ್ಥ್ಯಕ್ಕೆ ಅದು ಸಿಕ್ಕದ ದ್ರಾಕ್ಷಿ ಅಲ್ವಾ. ನಿಲ್ಸಿ, ನನ್ನ ಹತ್ರ ಒಂದು ಚಿಕ್ಕ ಆಲೋಚನೆ ಇದೆ. ಮದುವೆಯಾದ ಹೊಸದರಲ್ಲಿ ನಮ್ಮಮ್ಮ ನನಗೆ ಕೊಟ್ಟ ಸಾಸಿವೆ ಡಬ್ಬದಲ್ಲಿ ಎತ್ತಿಟ್ಕೊಂಡ ಸ್ವಲ್ಪ ದುಡ್ಡಿದೆ. ಅದು ಆಪತ್ತು ಬಂದ್ರೆ ಉಪಯೋಗಿಸೋಣ ಅಂದ್ಕೊಂಡೆ. ಅಂದ್ರೆ ನಾವು ಈ ದಿನ ಹೊಟ್ಟೆ ತುಂಬಾ ಪ್ರಶಾಂತವಾಗಿ ತಿಂದಿಲ್ಲ ಅಲ್ಲ. ಈ ದಿನ ನಾವು ತಿಂದು ಆನಂದ ಪಡೋಣ. ಆ ದುಡ್ಡಿನಿಂದ ಈ ದಿನ ನಾವು ಮಟನ್ ತರ್ಸೋಣ. ಬೇಡಮ್ಮ ಅನಾಮಿಕಾ, ಅದು ಏನೋ ನೀನು ಎತ್ತಿಟ್ಕೊಂಡ ದುಡ್ಡು, ಏನಾದ್ರೂ ಅಗತ್ಯ ಬಂದಾಗ ಉಪಯೋಗಿಸೋಣ ಬಿಡು. ಅತ್ತೆ, ಕುಟುಂಬ ಸಂತೋಷಕ್ಕಿಂತ ಯಾವ ಅಗತ್ಯ ಮುಖ್ಯವೂ ಅಲ್ಲ. ಈ ದಿನ ನಿಮ್ಮ ಕೈ ಅಡಿಗೆ ಅಲ್ಲ, ನಾವು 3 ಸೇರಿ ಸ್ಪೆಷಲ್ ಮಟನ್ ಕರಿ ಮಾಡ್ತೀವಿ. ಆ ರುಚಿ ನೋಡಿದ್ರೆ ಜನ್ಮದಲ್ಲಿ ಮರ್ತು ಹೋಗ್ಬಾರ್ದು. ಅಕ್ಕ, ನಿಜನಾ? ಅಂದ್ರೆ ನಾನು ಮಸಾಲೆ ರುಬ್ತೀನಿ, ನಾನು ಒಲೆ ಬೆಳಗಿಸಿ ಅಕ್ಕಿ ತೊಳಿತೀನಿ. ಸರಿ, ನಾನು ಹೋಗಿ ಮಾಂಸ ತರ್ತೀನಿ. ಈ ದಿನವಂತೂ ನಮ್ಮ ಮನೆಯಲ್ಲಿ ಹಬ್ಬನೇ. ಹಾಗೆಂದುಕೊಂಡು ಅನಾಮಿಕಾ ತಾನು ಎತ್ತಿಟ್ಟ ದುಡ್ಡು ತೆಗೆದು ಕುರಿಯ ಕಾಯುವನ ಹತ್ರ ಹೋಗಿ ಒಳ್ಳೆ ಮಾಂಸ ಕೊಂಡ್ಕೋತಾಳೆ. ಮನೆಗೆ ಬರುತ್ತಲೇ ವಾರಗಿತ್ತಿಯರು 3 ಹಬ್ಬದ ವಾತಾವರಣದಲ್ಲಿ ಅಡುಗೆ ಶುರು ಮಾಡುತ್ತಾರೆ. ಅಡುಗೆ ಮನೆಯಲ್ಲೇ ಅನಾಮಿಕಾ ಪಾತ್ರೆಯಲ್ಲಿ ಎಣ್ಣೆ ಹಾಕುತ್ತಾ ಇರುವಾಗ ಅವನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕುಟ್ತಾ ಇರ್ತಾಳೆ. ಅಂಜಲಿ ಈರುಳ್ಳಿ ಹಚ್ತಾ ಇರ್ತಾಳೆ. ಅಕ್ಕ, ಈರುಳ್ಳಿ ಘಾಟಿಯಾಗಿದೆ ಹೊರತು ಆ ಮಟನ್ ಚೂರು ನೋಡ್ತಾ ಇದ್ರೇನೆ ಬಾಯಲ್ಲೇ ನೀರು ಬರ್ತಾ ಇದೆ ಎಂದು ಕಣ್ಣು ಒರೆಸ್ಕೊಂಡು ಅಂತ ಇರ್ತಾಳೆ ಅಂಜಲಿ. ಅವನಿ, ಅನಾಮಿಕಾ ಅಕ್ಕಳ ಕೈಯಲ್ಲಿ ಏನೋ ಮಾಯ ಇದೆ. ಆಕೆ ಏನ್ ಮಾಡಿದ್ರು ಅದ್ಭುತನೇ. ಈ ದಿನ ಅವಳು ಸ್ವಂತ ಮಸಾಲ ಪುಡಿ ಮಾಡಿ ಮಾಡ್ತಾಳಂತೆ. ಹೊಗಳಿಕೆ ನಿಲ್ಸಿ, ಅವನಿ ಆ ಲವಂಗ, ಏಲಕ್ಕಿ, ದಾಲ್ಚಿನ್ನಿ ಚೂರು ಹಾಕಿ ಚೆನ್ನಾಗಿ ಪುಡಿ ಮಾಡು. ಅವನಿ, ನೀನು ಆ ಈರುಳ್ಳಿನ ಚೆನ್ನಾಗಿ ಹುರಿದ್ಬಿಡು. ಮಟನ್ ಕರಿ ಅಂದ್ರೆ ಗ್ರೇವಿ ನಮ್ಗೆ ದಪ್ಪವಾಗಿ ಬರ್ಬೇಕು. ನಿಮ್ಮ ಉತ್ಸಾಹ ನೋಡ್ತಾ ಇದ್ರೆ ನನಗೆ ಹಾಸ್ಯ ಇಕ್ತಿದೆ ಮಕ್ಕಳೇ. ಬಹಳ ಜಾಗೃತಿಯಾಗಿ ಮಾಡಿ ಅಮ್ಮ. ಅತ್ತೆ, ಈ ದಿನ ನಾವು ಮಾಡುವ ಕರಿ ಮಾಮೂಲಾಗಿರಲ್ಲ. ಹುಣಸೆ ಹಣ್ಣಿನ ಹುಳಿಯಲ್ಲಿ ಕೂಡ ಟೊಮೊಟೊ, ತೆಂಗಿನಕಾಯಿ ಹಾಕಿ ಚೆನ್ನಾಗಿ ರುಬ್ತೀವಿ. ಸ್ವಲ್ಪ ಸಮಯದ ನಂತರ ಸಾರು ಕುದಿತಾ ಇರುತ್ತದೆ. ಮನೆಯೆಲ್ಲ ಘಮಘಮ ಅನ್ನುವ ವಾಸನೆ ವ್ಯಾಪಿಸುತ್ತದೆ. ಹೊಗೆಗೂಡಿನಿಂದ ಬರುವ ವಾಸನೆ ಬೀದಿಯಲ್ಲಿ ಕೂಡ ಬೆಳಗುತ್ತದೆ. ಮಟನ್ ಕರಿ ಬೆಂದ ವಾಸನೆ ಮನೆಯೆಲ್ಲ ವ್ಯಾಪಿಸುತ್ತದೆ. ಸರಿಯಾಗಿ ಅದೇ ಸಮಯಕ್ಕೆ ರಮೇಶ್, ಸುರೇಶ್, ಅರುಣ್, ಪ್ರಸಾದರು ಕೂಡ ಕೆಲಸದಿಂದ ಮನೆಗೆ ತಿರುಗಿ ಬರುತ್ತಾರೆ. ಮನೆಯ ಹೊರಗೆ ಕಾಲಿಡುತ್ತಲೇ ಅವರಿಗೆ ವಾಸನೆ ಬರುತ್ತೆ. ರಮೇಶ್, ಸುರೇಶ್, ಅರುಣ್, ಪ್ರಸಾದ್
ಮನೆಯ ಒಳಗಡೆಗೆ ಬರ್ತಾರೆ. ಅಪ್ಪ, ಏನೋ ಈ ವಾಸನೆ ನಮ್ಮ ಮನೆಯಿಂದನೇ ಬರ್ತಾ ಇದೆಯಾ, ಇಲ್ಲ ಪಕ್ಕದ ಮನೇಲಿ ಏನಾದ್ರೂ ಔತಣೆ ನಡೀತಾ ಇದೆಯಾ? ಹೌದು ಅಣ್ಣಯ್ಯ, ಈ ವಾಸನೆ ನೋಡ್ತಾ ಇದ್ರೆ ಹೊಟ್ಟೆಲಿ ಹಸುವೆ ಹೆಚ್ಚಾಗ್ತಾ ಇದೆ, ಅದ್ಭುತವಾಗಿದೆ. ಅತ್ತಿಗೆಯರು ಗಟ್ಟಿಯಾಗಿ ಏನೋ ಪ್ಲಾನ್ ಮಾಡಿದ ಹಾಗಿದೆ ಅಣ್ಣಯ್ಯ. ಏನೇ ಶಾರದಾ, ಈ ದಿನ ಏನು ವಿಶೇಷ? ಮನೆಯಲ್ಲಿ ಬರ್ತಲೇ ಒಳ್ಳೆ ಘಮಘಮ ಅನ್ನುವ ವಾಸನೆಯಿಂದ ಸಾಯಿಸ್ತಾ ಇದ್ದೀರಾ. ನಿಮ್ಮ ಸೊಸೆಂದ್ರು ಈ ದಿನ ನಿಮ್ಗಾಗಿ ಅಂತ ಮಟನ್ ಕರಿ ಮಾಡ್ತಾ ಇದ್ದಾರೆ. ಅನಾಮಿಕಾ ಅವರ ಅಮ್ಮ ಕೊಟ್ಟ ದುಡ್ಡಿನಿಂದ ಸಾಮಾನ್ ತಂದಿದ್ದಾಳೆ. ಹೋಗಿ ಕೈಕಾಲು ತೊಳ್ಕೊಂಬನ್ನಿ, ಬಡಿಸ್ತೀನಿ. ಹಾಗೆ ಅನ್ನುತ್ತಲೇ ಎಲ್ಲರೂ ಆನಂದದಿಂದ ಕೈ ತೊಳೆದುಕೊಂಡು ವರಾಂಡದಲ್ಲಿ ಕುತ್ಕೋತಾರೆ. ಅನಾಮಿಕಾ, ಅವನಿ, ಅಂಜಲಿ ಎಲೆ ಹಾಕಿ ಅನ್ನ ಬಡಿಸುತ್ತಾರೆ. ಬಿಸಿ ಬಿಸಿ ಅನ್ನದ ಮೇಲೆ ಆವಿ ಬರ್ತಾ ಇರುವ ಮಟನ್ ಸಾರು ಹಾಕುತ್ತಾರೆ. ರಮೇಶ್ ಮೊದಲು ತುತ್ತು ಬಾಯಿಯೊಳಗೆ ಹಾಕೊಳ್ತಾನೆ. ಅನಾಮಿಕಾ, ಏನಿದು? ಇದು ಕರಿ ಅಲ್ಲ, ಅಮೃತ. ಇಷ್ಟು ರುಚಿಯಾಗಿ ನಾನು ಯಾವತ್ತೂ ತಿಂದಿಲ್ಲ. ಹೌದು ಅತ್ತಿಗೆ, ಹೋಟೆಲ್ ಅಲ್ಲಿ ಕೂಡ ಇಷ್ಟು ರುಚಿ ಇರೋದಿಲ್ಲ. ಆ ಮಸಾಲೆ, ಆ ಚೂರುಗಳು ಬೆಂದ ಪರಿ ಬಹಳ ಅದ್ಭುತ. ಅವನಿ, ನೀನು ರುಬ್ಬಿದ ಮಸಾಲೆ ಸೂಪರ್. ಅರುಣ್ ಕೂಡ ತಿನ್ನುತ್ತಾ ಅಂಜಲಿ ಕಡೆ ನೋಡ್ತಾ, ಅಂಜಲಿ, ನಿಜವಾಗಿ ನೀವು ಮೂವರು ಸೇರಿ ಮಾಡಿದ್ರೆ ಇಷ್ಟು ಅದ್ಭುತ ನಡೆಯುತ್ತಾ? ಇನ್ನು ಸ್ವಲ್ಪ ಹಾಕಿ. ಪ್ರಸಾದ್ ಕೂಡ ತೃಪ್ತಿಯಿಂದ ತಿನ್ನುತ್ತಾನೆ. ನನ್ನ ಜೀವನದಲ್ಲಿ ಇಷ್ಟು ಒಳ್ಳೆ ಊಟ ನೋಡಿ ಬಹಳ ಕಾಲವಾಯ್ತಮ್ಮ. ನಿನ್ನ ಕೈಯಲ್ಲಿ ಅನ್ನಪೂರ್ಣ ದೇವಿ ಇದ್ದಾಳೆ ತಾಯಿ. ನೀವೆಲ್ರೂ ಇಷ್ಟು ಇಷ್ಟವಾಗಿ ತಿಂತಾ ಇದ್ರೆ ನಮ್ಮ ಹೊಟ್ಟೆ ತುಂಬ ಹೋಯ್ತು ಮಾವಯ್ಯ. ಅಕ್ಕ ಹೇಳಿದ ಹಾಗೆ ಹೊಸ ರೀತಿಯಿಂದ ಮಸಾಲ ಹಾಕಿದೀವಿ, ಅದಕ್ಕೆ ಇಷ್ಟು ರುಚಿ ಬಂದಿದೆ. ಹೌದು, ನಮ್ಮ ಅಕ್ಕನ ಐಡಿಯಾ ಅದು. ಹಾಗೆ ಅಂದುಕೊಳ್ಳುತ್ತಾ ಎಲ್ಲರೂ ತೃಪ್ತಿಯಿಂದ ಊಟ ಮಾಡುತ್ತಾರೆ. ಆ ನಂತರ ಎಲ್ಲರೂ ವರಾಂಡದಲ್ಲಿ ಕೂತ್ಕೊಂಡು ಮಾತನಾಡ್ತಾ ಇರ್ತಾರೆ. ಆಗ ಅನಾಮಿಕಂಗೆ ಒಂದು ಆಲೋಚನೆ ಬರುತ್ತೆ. ಮಾವಯ್ಯ, ರಮೇಶ್ ಅವರೇ, ನನಗೊಂದು ಆಲೋಚನೆ ಬಂದಿದೆ. ಏನ್ ಅನಾಮಿಕಾ, ಹೇಳು. ಈಗ ನಾವು ತಿಂದ ಈ ಮಟನ್ ಕರಿ ನಿಮ್ಮೆಲ್ಲರಿಗೂ ತುಂಬಾ ಹಿಡಿಸಿದೆ ಅಲ್ವಾ? ನಮ್ಮ ಊರಿನಲ್ಲೇ ಬಹಳ ಜನ ಕೆಲ್ಸಕ್ಕೆ ಹೋಗಿ ಮನೆಗೆ ಹೋಗಿ ಅಡುಗೆ ಮಾಡ್ಕೊಳ್ಳಲಾರದೆ ಕಷ್ಟಪಡ್ತಾ ಇದ್ದಾರೆ. ಇಲ್ಲ ಹೋಟೆಲ್ ಅಲ್ಲಿ ರುಚಿ ಇಲ್ಲದೆ ತಿಂಡಿ ತಿಂದು ದುಃಖ ಪಡ್ತಾ ಇರ್ತಾರೆ. ನಾವು ಏನಕ್ಕೆ ಮಟನ್ ಕರಿನ ಮಾಡಿ ಒಂದು ವ್ಯಾಪಾರವಾಗಿ ಬದಲಾಯಿಸ್ಕೋಬಾರ್ದು? ಹಾಗೆ ಅನ್ನುತ್ತಲೇ ಎಲ್ಲರೂ ಆಶ್ಚರ್ಯದಿಂದ ಅನಾಮಿಕಳ ಕಡೆ ನೋಡುತ್ತಾರೆ. ವ್ಯಾಪಾರನ ಅಂದ್ರೆ ನಾವು ಹೋಟೆಲ್ ಮಾಡ್ಬೇಕಾದ್ಗೆ ಅದಕ್ಕೆ ತುಂಬಾ ದುಡ್ಡು ಬೇಕೇನೋ ಅಲ್ವಾ? ದೊಡ್ಡ ಹೋಟೆಲ್ ಏನೋ ಅಗತ್ಯವಿಲ್ಲ ಸುರೇಶ್. ನಮ್ಮ ಮನೆ ಮುಂದೆ ಚಿಕ್ಕ ಚಪ್ಪರ ಹಾಕೋಣ, ವಾರಗಿತ್ತಿಯರ ಮಟನ್ ಕರಿ ಅಂತ ಬೋರ್ಡ್ ಇಟ್ಕೊಳ್ಳೋಣ. ಮೊದಲು ಸ್ವಲ್ಪ ಮೊತ್ತದಲ್ಲೇ ಮಾಡೋಣ. ರುಚಿ ಅಂತೂ ಚೆನ್ನಾಗಿದ್ರೆ ಜನರು ಅವರಾಗಿ ಅವರೇ ಬರ್ತಾರಲ್ಲ. ಒಳ್ಳೆ ಆಲೋಚನೆ ಅಕ್ಕ. ನೀನು ಅಡಿಗೆ ನೋಡ್ಕೋ, ನಾನು ಅವನಿ ತರಕಾರಿ ಕೊಯ್ಯೋದು, ಮಸಾಲೆ ರುಬ್ಬೋದು ಎಲ್ಲ ನೋಡ್ಕೋತೀವಿ. ಅಂದ್ರೆ ಅದಕ್ಕೆ ಊರ್ನೋರು ಕೊಂಡ್ಕೋತಾರ? ಯಾಕೆ ಕೊಂಡ್ಕೊಳ್ಳಲ್ಲ ಮಗನೇ, ರುಚಿ ಚೆನ್ನಾಗಿದ್ರೆ ಎಲ್ಗಾದ್ರೂ ಹೋಗ್ತಾರೆ ಜನ. ಅನಾಮಿಕಳ ಕೈಯಲ್ಲಿ ಆ ರುಚಿ ಇದೆಯೋ, ನಿಮ್ಮ ತಂದೆ ನಾವು ಕೂಡ ಸಹಾಯ ಮಾಡ್ತೀವಿ. ನಾವು ಕಷ್ಟಪಟ್ಟರೆ ತಪ್ಪದೆ ಫಲ ಬರುತ್ತೆ. ಹೌದು ಕಣೋ, ಈ ವ್ಯವಸಾಯ ಕೂಲಿಯಾಗಿ ಸ್ವಲ್ಪವೇ ಬರೋ ದುಡ್ಡಿನಿಂದ ಬರೋದಕ್ಕಿಂತ ಸ್ವಂತವಾಗಿ ಏನಾದ್ರೂ ಪ್ರಯತ್ನಿಸೋದು ಒಳ್ಳೇದು. ಅನಾಮಿಕಳ ಆಲೋಚನೆ ಕೂಡ ಚೆನ್ನಾಗಿದೆ, ನಾವು ಪ್ರಯತ್ನಿಸೋಣ. ಸರಿ ಅನಾಮಿಕಾ, ನಿನ್ನ ಮೇಲೆ ನಂಬಿಕೆಯಿಂದ ಮುಂದಡುಗು ಇಡೋಣ. ನಾಳೆನೆ ನಾನು ಸುರೇಶ್ ಹೋಗಿ ಬೇಕಾದ ಒಂದು ಟೇಬಲ್ ಸಾಲವಾಗಾದ್ರೂ ತಕೊಂಡ್ಬರ್ತೀವಿ. ಹಾಗೆ ಕುಟುಂಬ ಸಭ್ಯರ ಅಂಗೀಕಾರದಿಂದ ಮಾರನೇ ದಿನ ಮನೆ ಮುಂದೆ ಚಿಕ್ಕ ಸೆಟಪ್ ರೆಡಿ ಆಗುತ್ತದೆ. ವಾರಗಿತ್ತಿಯರ ಗುಮಗುಮ ಅನ್ನುವ ಮಟನ್ ಕರಿ ಪಾಯಿಂಟ್ ಅಂತ ಒಂದು ಚಿಕ್ಕ ಬೋರ್ಡ್ ಇಡುತ್ತಾರೆ. ಅನಾಮಿಕಾ ದೊಡ್ಡ ಪಾತ್ರೆಯಲ್ಲಿ ಮಟನ್ ಕರಿ ಮಾಡುತ್ತಾ ಇರುವಾಗ ರಮೇಶ್, ಸುರೇಶ್, ಅರುಣ್ ಹೊರಗಡೆ ಕಸ್ಟಮರ್ಸ್ ನ ಕರೀತಾ ಇರ್ತಾರೆ. ಬನ್ರಪ್ಪ ಬನ್ರಿ, ವಾರಗಿತ್ತಿಯರು ಮಾಡಿದ ಸ್ಪೆಷಲ್ ಮಟನ್ ಕರಿ ಒಂದು ಸಲ ತಿಂದ್ರೆ ಮತ್ತೆ ಮತ್ತೆ ಬೇಕು ಅಂತೀರಾ. ಇಲ್ಲಿ ರೇಟ್ ಕೂಡ ಬಹಳ ಕಡಿಮೆನೆ ಎಂದು ಅನ್ನುತ್ತಲೇ ಮೊದಲು ಒಬ್ಬರಿಬ್ಬರು ನಿಂತು ಅನುಮಾನದಿಂದ ನೋಡುತ್ತಾರೆ. ಒಬ್ಬ ರೈತ ಬಂದು ಅಡಿಗೆ ರುಚಿ ನೋಡ್ತಾನೆ. ಅರ್ರೇ, ಏನಪ್ಪಾ ಇದು ರುಚಿ, ನನ್ನ ಹೆಂಡತಿ ಅಡಿಗೆಗಿಂತ ಅದ್ಭುತವಾಗಿದೆ. ಅಬ್ಬಾ, ಇನ್ನೊಂದು ಪ್ಲೇಟ್ ಪಾರ್ಸಲ್ ಕಟ್ಟು, ನಮ್ಮ ಮನೆಯವರು ಕೂಡ ತಗೊಂಡು ಹೋಗ್ತೀನಿ. ಆ ರೈತನ ಮಾತು ಕೇಳಿ ಮತ್ತಷ್ಟು ಜನ ಅಲ್ಲಿಗೆ ಬರುತ್ತಾರೆ. ಅವರು ಕೂಡ ತಿಂದು ಲೊಟ್ಟೆ ಹಾಕುತ್ತಾರೆ. ಇರುವಾಗಲೇ ಅಲ್ಲಿ ಜನ ಹೆಚ್ಚಾಗ್ಲಿಕ್ಕೆ ಶುರುವಾಗುತ್ತದೆ. ಅಮ್ಮ, ಈ ಅಡಿಗೆಯಲ್ಲಿ ಏನ್ ಹಾಕಿದ್ಯಮ್ಮ, ಇಷ್ಟು ರುಚಿಯಾಗಿದೆ, ನನ್ಗೊಂದೆರಡು ಪ್ಲೇಟ್ ಬೇಕಮ್ಮ. ಅದು ನಮ್ಮನೆ ಮದ್ದು ಅಣ್ಣ, ತಗೊಳ್ಳಿ. ನೋಡಿದ್ಯಾ ಅಂಜಲಿ, ಅಕ್ಕ ಹೇಳಿದ್ದು ನಿಜವಾಗಿದೆ. ಜನ ಮೈ ಮೇಲೆ ಬಿದ್ದು ತಿಂತಾ ಇದ್ದಾರೆ. ಹೌದು ನೀ, ನನ್ಗಂತೂ ಕೈ ನೋವು ಬರ್ತಾ ಇದೆ ಬಡಿಸಿ ಬಡಿಸಿ, ಆದರೆ ತುಂಬಾ ಸಂತೋಷವಾಗಿದೆ. ಹಾಗೆ ಮೊದಲ ದಿನ ಅಂದುಕೊಂಡಿದ್ದಕ್ಕಿಂತ ಹೆಚ್ಚಾಗಿ ವ್ಯಾಪಾರ ನಡೆಯುತ್ತದೆ, ಲಾಭ ಕೂಡ ತುಂಬಾ ಬರುತ್ತೆ. ಆ ಉತ್ಸಾಹದಿಂದ ಅವರು ಮೆನು ಹೆಚ್ಚಿಸು ಮಾಡುತ್ತಾರೆ. ಗೋಂಗೂರ ಮಟನ್, ಮಟನ್ ಫ್ರೈ, ಮಟನ್ ಹುಳಿ, ತಲೆಕಾಯಿ ಕರ್ರಿ, ಹೀಗೆ ತರತರವಾದ ಅಡಿಗೆ ಮಾಡಲಿಕ್ಕೆ ಶುರು ಮಾಡುತ್ತಾರೆ. ಕೆಲವು ತಿಂಗಳ ನಂತರ ಚಿಕ್ಕ ಚಪ್ಪರ ಬದಲಾಗಿ ಒಂದು ಶೀಟ್ಗಳ ಅಂಗಡಿಯಾಗಿ ಬದಲಾಗುತ್ತದೆ.
ಜನ ಕ್ಯೂನಲ್ಲಿ ನಿಂತಿರ್ತಾರೆ. ಅನಾಮಿಕಾ ಗಲ್ಲಾಪಿಟ್ಟಿಗೆ ಹತ್ತಿರ ಅವನಿ ಅಂಜಲಿ ಬಡಿಸುವುದರಲ್ಲಿ, ಅತ್ತಿಗೆ ಪಕ್ಕದೂರಿಂದ ಕೂಡ ಆರ್ಡರ್ ಬರ್ತಾ ಇದೆ, ನಾಳೆ ಜಾತ್ರೆ ಇದೆ ಅಲ್ಲ, ಅಲ್ಲಿ ಸ್ಟಾಲ್ ಇಡು ಅಂತ ಹೇಳ್ತಾ ಇದ್ದಾರೆ. ಸರಿ ಸುರೇಶ್, ಇಡೋಣ, ಆದ್ರೆ ರುಚಿ ಮಾತ್ರ ಕಡಿಮೆಯಾಗಿ ಬರೋದು. ಅಂಜಲಿ, ಆ ಮಸಾಲೆ ಸರಿಯಾಗಿ ರುಬ್ಬಿದ್ದೀರಾ ನೋಡು. ಎಲ್ಲ ಚೆನ್ನಾಗಿದೆ ಅಕ್ಕ, ನಮ್ಮ ಮಟನ್ ಕರಿ ಅಂದ್ರೆ ಈಗ ಬ್ರ್ಯಾಂಡ್ ಆಗಿ ಹೋಗಿದೆ. ಅನಯ್ಯ, ಈ ತಿಂಗಳ ಲಾಭ ನೋಡಿದೀಯಾ? ನಾವು ವ್ಯವಸಾಯದಲ್ಲಿ ವರ್ಷ ಪೂರ್ತಿ ಕಷ್ಟಪಟ್ರೆ ಬರುವ ದುಡ್ಡು ನಮಗೆ 1 ತಿಂಗಳಲ್ಲೇ ಬಂದಿದೆ. ಇದೆಲ್ಲ ನಿಮ್ಮ ಅತ್ತಿಗೆಯರ ಕಷ್ಟ ಕಣೋ. ಅವರು ಧೈರ್ಯ ಮಾಡಿ ಮುಂದೆ ಹೆಜ್ಜೆ ಇಟ್ಟಿದ್ರಿಂದಲೇ ನಮ್ಮ ಹಣೆ ಬರಹ ಬದಲಾಗಿದೆ. ನೋಡಿದ್ರೇನ್ರಿ, ನನ್ನ ಸೊಸೆಯರು ಬಂಗಾರದ ತಾಯಿ. ಒಂದು ಕಾಲದಲ್ಲಿ ಅಡಿಗೆ ಮಾಡೋದಕ್ಕೆ ಆಲೋಚಿಸ್ತಾ ಇರುವ ನಾವು ಈಗ 10 ಜನಕ್ಕೆ ಅನ್ನ ಕೊಡ್ತಾ ಇದ್ದೀವಿ. ಹೌದು ಶಾರದಾ, ಆ ದಿನ ಅನಾಮಿಕಾ ಕುರಿಯನ್ನು ನೋಡಿ ಅವಳಿಗೆ ಆಲೋಚನೆ ಬರ್ದೇ ಇದ್ದಿದ್ರೆ ಈ ದಿನ ನಾವು ಈ ತರ ಇರ್ತಾ ಇದ್ವೋ ಇಲ್ವೋ. ಒಗ್ಗಟ್ಟೆ ಮಹಾಬಲ ಅಂದ್ರೆ ಇದೇ ಏನೋ. ಹಾಗೆ ಅಂದುಕೊಳ್ಳುತ್ತಾ ಸಾಯಂಕಾಲ ವ್ಯಾಪಾರ ಮುಗಿಸಿದ ನಂತರ ಎಲ್ಲರೂ ಸೇರಿ ದುಡ್ಡನ್ನು ಲೆಕ್ಕ ಮಾಡ್ತಾ ಇರ್ತಾರೆ. ಎಲ್ಲರ ಮುಖದಲ್ಲಿಯೂ ಸಂತೋಷ ಬೆಳಗುತ್ತಾ ಇರುತ್ತದೆ. ಅತ್ತೆ, ಈ ದುಡ್ಡಿನಿಂದ ನಾವು ಮನೆ ಚಾವಣಿ ಸರಿ ಮಾಡಿಸೋಣ, ಹಾಗೆ ಮಾವಯ್ಯಂಗೆ ಭಾವಂದರಿಗೆ ಕೂಡ ಹೊಸ ಬಟ್ಟೆ ತಗೊಳ್ಳೋಣ. ಅಕ್ಕ, ನಾವು ಕೂಡ ಒಳ್ಳೆ ರೇಷ್ಮೆ ಸೀರೆ ತಗೊಳ್ಳೋಣ ಅಕ್ಕ. ತಪ್ಪದೆ, ಈಗ ನಮ್ಮ ಹತ್ರ ದುಡ್ಡಿಗೇನೋ ತೊಂದ್ರೆ ಇಲ್ವಲ್ಲ, ಆದ್ರೂ ಎಷ್ಟು ದುಡ್ಡು ಬಂದ್ರು ನಾವು ಒಟ್ಟಾಗಿರೋದೇ ನಮಗೆ ಬಲ. ನಿಜಾನೇ ಅಂಜಲಿ, ವಾರಗಿತ್ತೀರು ಅಂದ್ರೆ ಜಗಳವಾಡುವವರು ಅಂತ ಲೋಕ ಅಂದ್ಕೊಳ್ಳುತ್ತೆ, ಆದ್ರೆ ನಾವು ಒಗ್ಗಟ್ಟಾಗಿದ್ರೆ ಏನಾದ್ರೂ ಸಾಧಿಸಬಲ್ಲವು ಅಂತ ನಿರೂಪಿಸಿದೀವಿ. ನಿಮ್ಮ ಕೈಯಡಿಗೆ ನಮ್ಮ ಬದುಕನ್ನೇ ಬದಲಾಯಿಸಿತು. ಇನ್ನು ಮೇಲೆ ನಮಗೆ ಬಡತನ ಅನ್ನುವ ಭಯವೇ ಇಲ್ಲ. ಆ ಊರಿನಲ್ಲಿ ಬಡ ಸೊಸೆಯರಾಗಿ ಕಾಲಿಟ್ಟ ಅನಾಮಿಕಾ ತನ್ನ ವಾರಗಿತ್ತಿಯರ ಜೊತೆ ಸೇರಿ ಮಾಡಿದ ಮಟನ್ ಕರಿ ಪ್ರಯೋಗ ಆ ಕುಟುಂಬದ ತಲೆಬರಹವನ್ನೇ ಬದಲಾಯಿಸಿತು. ಈಗ ಅವರು ಆ ಊರಿನಲ್ಲಿ ಹೆಸರಿರುವ ವ್ಯಾಪಾರಿಗಳಾಗಿ ಸುಖ ಸಂತೋಷದಿಂದ ಕಲೆತು ಬೆರೆತು ಜೀವಿಸ್ತಾ ಇರ್ತಾರೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ. ಒಂದು ಊರಿನಲ್ಲಿ ಶಾರದಾ ಪ್ರಸಾದ್ ಅನ್ನುವ ದಂಪತಿಗಳು ಇರ್ತಾ ಇದ್ರು. ಆ ಊರಿನಲ್ಲಿ ಅವರದ್ದು ಒಂದು ಬಹಳ ಶ್ರೀಮಂತ ಕುಟುಂಬ. ಅವರದ್ದು ಒಂದು ದೊಡ್ಡ ಬಂಗಲೆ, ಹೊಲಗಳು, ವ್ಯಾಪಾರಗಳು ಇರ್ತಾ ಇತ್ತು. ಶಾರದಂಗೆ ತನ್ನ ಆಸ್ತಿ ಅಂತಸ್ತಿನ ಮೇಲೆ ಬಹಳ ಗರ್ವ. ಅವರಿಗೆ 3 ಮಕ್ಕಳು. ದೊಡ್ಡ ಮಗ ರಮೇಶ್, 2ನೇ ಮಗ ಸುರೇಶ್, 3ನೇವನು ಅರುಣ್. ಶಾರದಾ ತನ್ನ ಅಂತಸ್ತಿಗೆ ತಕ್ಕ ಹಾಗೆ 2ನೇ ಮಗ ಸುರೇಶನಿಗೆ ಅವನಿ ಅನ್ನುವ ರಿಚ್ ಹುಡುಗಿಯನ್ನು, 3ನೇ ಮಗ ಅರುಣನಿಗೆ ಅಂಜಲಿ ಅನ್ನುವ ಮತ್ತೊಂದು ಧನವಂತರ ಹುಡುಗಿಯನ್ನು ಕೊಟ್ಟು ಮದುವೆ ಮಾಡಿರುತ್ತಾಳೆ. ಆದರೆ ದೊಡ್ಡ ಮಗ ರಮೇಶ್ ಮಾತ್ರ ತನ್ನ ತಂದೆ ಪ್ರಸಾದ್ ಇಷ್ಟದ ಪ್ರಕಾರ ಅನಾಮಿಕಾ ಅನ್ನುವ ಬಡ ಮನೆಯ ಹುಡುಗಿಯನ್ನು ಮದುವೆ ಮಾಡ್ಕೊಂಡಿರ್ತಾನೆ. ಅನಾಮಿಕಾ ಬಡವಳಾದ್ರೂ ಬಹಳ ಸಂಸ್ಕಾರ ಭಕ್ತಿ ಇರುವ ಹುಡುಗಿ. ಆದರೆ ಶಾರದಂಗೆ ಮಿಕ್ಕ 2 ಸೊಸೆಯರಿಗೂ ಅನಾಮಿಕಾ ಅಂದರೆ ಬಹಳ ಕೀಳಾಗಿರುತ್ತದೆ. ಒಂದು ದಿನ ಶಾರದ ಮನೆಯಲ್ಲಿ ಹಾಲಲ್ಲಿ ಸೋಫಾದಲ್ಲಿ ದರ್ಜೆಯಿಂದ ಕೂತ್ಕೊಂಡು ಪ್ರಸಾದನ ಹತ್ರ ಹೀಗಂತಾಳೆ, ಏನು ಅಂದ್ರೆ, ನೋಡಿದ್ರ ನಮ್ಮ ಚಿಕ್ಕ ಸೊಸೆಯರು ಅವನಿ ಅಂಜಲಿಯರು ಎಷ್ಟು ದರ್ಜೆಯಿಂದ ಇರ್ತಾರೋ. ಅವ್ರು ಹಾಕೊಳ್ಳೋ ಬಟ್ಟೆಗಳು, ಹಾಕೊಳ್ಳೋ ಒಡವೆಗಳು ನೋಡ್ತಾ ಇದ್ರಿ ನಮ್ಮ ಮನೆಯ ಸ್ಟೇಟಸ್ ಏನು ಅಂತ ಊರೆಲ್ಲ ಗೊತ್ತಾಗ್ಬಿಡುತ್ತೆ. ಆದ್ರೆ ನಿಮ್ಮ ದೊಡ್ಡ ಸೊಸೆ ಅನಾಮಿಕಳನ್ನ ನೋಡಿ, ಯಾವಾಗ ನೋಡಿದ್ರು ಹಳೆ ಕಾಟನ್ ಸೀರೆ ಉಟ್ಕೊಂಡು ಕೆಲಸದವರ ಹಾಗೆ ಅಡಿಗೆ ಮನೆಯಲ್ಲೇ ಬಿದ್ದಿರ್ತಾಳೆ. ಶಾರದಾ, ದುಡ್ಡಿದ್ದರೆ ಸ್ಟೇಟಸ್ ಬರುತ್ತೆ ಹೊರತು ಸಂಸ್ಕಾರ ಬರಲ್ಲ. ಅನಾಮಿಕಾ ಬಡ ಮನೆಯಿಂದ ಬಂದರೂ ಈ ಮನೆಯನ್ನ ಒಂದು ಗುಡಿ ಹಾಗೆ ನೋಡ್ತಾ ಇದ್ದಾಳೆ. ಬೆಳಿಗ್ಗೆನೆ ಎದ್ದು ಮನೆಯೆಲ್ಲ ಒರೆಸಿ ರಂಗೋಲಿ ಇಟ್ಟು ದೇವರಿಗೆ ಕೈ ಮುಗಿಯುವುದು ಆ ಹುಡುಗಿನೇ. ನಿನ್ನ ರಿಚ್ ಸೊಸೆಯರು ಬೆಳಗ್ಗೆ 9 ಗಂಟೆವರೆಗೂ ಹೇಳೋದಿಲ್ಲ. ಅದಲ್ಲ ರೀ, ಕೆಲಸದವರು ಮಾಡುವ ಕೆಲಸಗಳನ್ನ ಅವ್ರು ಏನಕ್ಕೆ ಹೇಳ್ತಾರೆ? ಅವರು ಮಹಾರಾಣಿಯರು. ಆದ್ರೂ ನಾಳೆ ಶ್ರೀರಾಮನವಮಿ ಬರುತ್ತಲ್ವಾ, ಈ ಊರಿನಲ್ಲಿ ನಮ್ ಬಗ್ಗೆನೇ ಮಾತಾಡ್ಬೇಕು. ಆ ಹಬ್ಬನ ಎಷ್ಟು ರಿಚ್ ಆಗಿ ಮಾಡ್ಬೇಕು ನಾನು ಅವರಿಗೆ ಹೇಳ್ತೀನಿ. ಹಾಗೆ ಪ್ರಸಾದ್ ಶಾರದಾ ಮಾತನಾಡುತ್ತಾ ಇರುವಾಗ ಅನಾಮಿಕಾ 2 ಕಾಫಿ ಕಪ್ಪಿನಿಂದ ಅಲ್ಲಿಗೆ ಬರುತ್ತಾಳೆ. ಕಾಫಿ ಕೊಟ್ಟು ವಿನಯದಿಂದ ಪಕ್ಕದಲ್ಲೇ ನಿಲ್ತಾಳೆ. ಆಗಲೇ ನಿದ್ರೆಯಿಂದ ಇದ್ದು ಕೆಳಗೆ ಅವನಿ ಅಂಜಲಿ ಬರುತ್ತಾರೆ. ಗುಡ್ ಮಾರ್ನಿಂಗ್ ಅತ್ತೆ. ಏನು ಬೆಳಿಗ್ಗೆನೆ ಮನೆಯಲ್ಲ ಏನೋ ವಾಸನೆ ಬರ್ತಾ ಇದೆ? ಗುಡ್ ಮಾರ್ನಿಂಗ್ ಅವನಿ. ನಾಳೆ ಶ್ರೀರಾಮನವಮಿ ಅಲ್ವಾ, ಅದಕ್ಕೆ ಮನೆಯಲ್ಲ ಶುಭ್ರ ಮಾಡಿ ಮಾವಿನ ಸೊಪ್ಪಿನಿಂದ ತೋರಣ ಕಟ್ತಾ ಇದ್ದೀನಿ. ಆ ಹಸಿ ಎಲೆಯ ವಾಸನೆ ಬರ್ತಾ ಇರೋ ಹಾಗಿದೆ. ಹಬ್ಬ, ಈ ಹಳೆ ಕಾಲದ ಕೆಲಸ ಇನ್ನೂ ಎಷ್ಟು ದಿನ ಮಾಡ್ತೀಯಕ್ಕ? ಈವೆಂಟ್ ಮ್ಯಾನೇಜ್ಮೆಂಟ್ ಅವ್ರಿಗೆ ಫೋನ್ ಮಾಡಿದ್ರೆ ಅವರೇ ಪ್ಲಾಸ್ಟಿಕ್ ಹೂ ತಂದು ಮನೆಯಲ್ಲ ಡೆಕೋರೇಟ್ ಮಾಡಿ ಹೋಗ್ತಾರಲ್ವಾ? ಹೌದಮ್ಮ ಅಂಜಲಿ, ನೀನ್ ಹೇಳಿದ್ದು ಕರೆಕ್ಟೇ ಸೊಸೆ. ಅಂದ್ರೆ ಇಲ್ಲಿ ಕೇಳಿ, ನಾಳೆ ಶ್ರೀರಾಮನವಮಿ, ನಮ್ಮನೇಲಿ ಪೂಜೆ ಅಂದ್ರೆ ಊರಿನವರೆಲ್ಲ ಆಶ್ಚರ್ಯ ಹೋಗ್ಬೇಕು. ಎಲ್ಲಿ ಯಾವ ಲೋಪನೂ ಬರಬಾರ್ದು. ಎಲ್ಲ ನೈವೇದ್ಯಗಳು ಬಹಳ ರಿಚ್ ಆಗಿರ್ಬೇಕು. ನಾನು ಪೂಜೆಗೆ ಬೇಕಾದ ಏರ್ಪಾಟು ನೋಡ್ಕೋತೀನಿ. ನೈವೇದ್ಯ ಪ್ರಸಾದಗಳ ಜವಾಬ್ದಾರಿ ನಿಮ್ಮವರದ್ದು. ಅತ್ತೆ, ನೀವು ನಿಜಕ್ಕೂ ಟೆನ್ಷನ್ ಮಾಡ್ಕೋಬಿಡಿ. ನೈವೇದ್ಯ ಅಂದ್ರೆ ದೇವರಿಗೂ ಕೂಡ ನಾವೆಷ್ಟು ರಿಚ್ ಅಂತ ತಿಳಿಬೇಕು. ನಾನು ಸಿಟಿಯಲ್ಲಿರುವ ಒಂದು ಫೇಮಸ್ 5 ಸ್ಟಾರ್ ಬೇಕರಿಯಿಂದ ಸ್ಪೆಷಲ್ ಡ್ರೈ ಫ್ರೂಟ್ ಕೇಕ್ಸ್,
ಇಂಪೋರ್ಟೆಡ್ ಚಾಕ್ಲೇಟ್ಸ್ ಆರ್ಡರ್ ಮಾಡ್ತೀನಿ. ರಾಮನಿಗೆ ಅದನ್ನ ಇಟ್ಟ ಹೊರತು ಬಹಳ ಗ್ರ್ಯಾಂಡ್ ಆಗಿರುತ್ತೆ. ಹೌದು ಅತ್ತೆ, ನಾನು ಕೂಡ ಕಡಿಮೆ ಏನಲ್ಲ. ಕಾಜು ಬಾದಾಮ್ ಪಿಸ್ತಾ ಇಂದ ಮಾಡಿದ 1 ಕಿಲೋ 5,000 ರೂಪಾಯಿ ಸ್ವೀಟ್ಸ್ ಆರ್ಡರ್ ಕೊಡ್ತೀನಿ. ಬೆಳ್ಳಿ ಪಾತ್ರೆಲಿ ದೇವರ ಮುಂದಿಟ್ರೆ ದೇವರು ಕೂಡ ನಮ್ಮ ಸ್ಟೇಟಸ್ ನೋಡಿ ಮೆಚ್ಕೋತಾನೆ. ಈ ಊರಿನ ಜನವಂತೂ ಆ ಪ್ರಸಾದ ತಿಂದು ಶಾಕ್ ಆಗ್ಬೇಕು. ವೆರಿ ಗುಡ್ ಅಮ್ಮ, ನನ್ನ ಸೊಸೆ ಅಂದ್ರೆ ಹೀಗೆ ಇರ್ಬೇಕು. ಏನೇ ಅನಾಮಿಕಾ, ಮತ್ತೆ ನೀನೇನ್ ಮಾಡ್ತೀಯಾ? ನಿನ್ನ ತವರು ಮನೆಯವರು ನಿನಗೆ ಕೊಟ್ಟ ಆಸ್ತಿಗಳನ್ನ ಮಾರಿ ಪ್ರಸಾದ ಮಾಡ್ತೀಯಾ ಏನು? ಅತ್ತೆ, ರಾಮನವರಿಗೆ ಆಸ್ತಿ ಅಂತಸ್ತಿನ ಅಗತ್ಯವಿಲ್ಲ. ಸ್ವಚ್ಛವಾದ ಭಕ್ತಿಯಿಂದ 1 ಹಿಡಿ ಅವಲಕ್ಕಿ ಕೊಟ್ರು ಅವರು ಸಂತೋಷಿಸುತ್ತಾರೆ. ಆದರೂ ಶಬರಿ ಕೊಟ್ಟ ಎಂಜಲು ಹಣ್ಣನ್ನು ಕೂಡ ಪ್ರೇಮದಿಂದ ತಿಂದ ದೇವರು. ಶ್ರೀರಾಮನವಮಿ ಅನ್ನುತ್ತಲೇ ನೆನಪಿಗೆ ಬರುವುದು ಹೆಸರುಬೇಳೆ, ಕೋಸಂಬರಿ, ಪಾನಕ, ತಂಬಿಟ್ಟು. ನಾನು ಬೆಳಿಗ್ಗೆ ಎದ್ದು ಇಷ್ಟವಾಗಿ ಸ್ನಾನ ಮಾಡಿ ಸ್ವಚ್ಛವಾದ ಬೆಲ್ಲ, ಮೆಣಸಿನಕಾಳು, ಏಲಕ್ಕಿಯಿಂದ ಪಾನಕ ಮಾಡ್ತೀನಿ. ಹೆಸರುಬೇಳೆ ನೆನೆಸಿಟ್ಟು ಕೋಸಂಬರಿ ತಯಾರು ಮಾಡ್ತೀನಿ. ದೇವರಿಗೆ ನನ್ನ ಕೈಯಿಂದ ಮಾಡಿದ ಅಲ್ಪಾಹಾರವೇ ನೈವೇದ್ಯವಾಗಿ ಇಡ್ತೀನಿ. ಅತ್ತೆ, ಕೇಳಿಸಿದ್ರ ಅತ್ತೆ? ಕೋಸಂಬರಿ ಪಾನಕ ಅಂತೆ. ಇದು ನಮ್ಮ ಸ್ಟೇಟಸ್ಗೆ ಏನಾದ್ರೂ ಸರಿ ಹೋಗುತ್ತಾ? ಊರ್ನಲ್ಲಿರೋರ್ಗೆ ಪಾನಕ ಕೊಟ್ರೆ ನಮ್ಮನ್ನ ಚೀಪ್ ಆಗಿ ನೋಡ್ತಾರೆ. ನಾನು ತರಿಸುವ ರುಚಿಯಾದ ಸ್ವೀಟ್ಸ್ ಮುಂದೆ ನಿನ್ನ ಪಾನಕ ಯಾರು ಕುಡಿತಾರೆ? ಹೌದಕ್ಕ, ನೀನು ಆ ಪಾನಕವೇನೋ ನಿನ್ ಪಾಡಿಗೆ ನೀನು ಮಾಡ್ಕೋ. ದೇವರ ಮುಂದೆ ಮಾತ್ರ ನಾವು ತಂದ ರಿಚ್ ಸ್ವೀಟ್ಸ್ ಮಾತ್ರನೇ ಇಡಬೇಕು. ನಿಲ್ಸಮ್ಮ, ದೇವರಿಗೆ ನೈವೇದ್ಯ ಅಂದ್ರೆ ಅದರಲ್ಲಿ ಪ್ರೇಮ ಭಕ್ತಿ ಇರ್ಬೇಕು ಹೊರತು ರೇಟ್ ಕಾರ್ಡ್ ಇರಬಾರ್ದು. ಅನಾಮಿಕಾ ಹೇಳಿದ್ದೆ ಕರೆಕ್ಟು. ಶ್ರೀರಾಮ ನವಮಿಯ ದಿನ ಕೋಸಂಬರಿ ಪಾನಕವೇ ಶ್ರೇಷ್ಠವಾದ ನೈವೇದ್ಯ. ಅಮ್ಮ ಅನಾಮಿಕಾ, ನೀನ್ ಹಾಗೆ ಮಾಡಮ್ಮ. ಅದನ್ನು ಕೇಳಿ ಪ್ರಸಾದನ ಮಾತಿಗೆ ಶಾರದಾ ಮುಖ ಬಾಡಿ ಹೋಗುತ್ತೆ. ಅವನಿ, ಅಂಜಲಿ ತಮ್ಮ ಗಂಡಂದಿರು ಸುರೇಶ್ ಅರುಣರ ಹತ್ರಕ್ಕೆ ಹೋಗಿ ಅನಾಮಿಕಳ ಮೇಲೆ ಚಾಡಿ ಹೇಳುತ್ತಾರೆ. ಚಚೆ, ನಮ್ಮ ರೇಂಜ್ ಏನು? ಆ ಪಾನಕ ಕೋಸಂಬರಿ ಏನು? ಅವನಿ, ನೀನು ಆನ್ಲೈನ್ ನಲ್ಲಿ ತಕ್ಷಣ 5 ಸ್ಟಾರ್ ಸ್ವೀಟ್ಸ್ ನ ಆರ್ಡರ್ ಮಾಡ್ಬಿಡು. ನಮ್ಮ ಮರ್ಯಾದೆ ನಿಲ್ಬೇಕು. ಹೌದು ಅಂಜಲಿ, ನೀನು ಬೆಳ್ಳಿ ಪ್ಲೇಟ್ಸ್, ಬಂಗಾರದ ರೇಖೆ ಹಾಕಿದ ಸ್ವೀಟ್ಸ್ ನ ತರಿಸು. ಅಣ್ಣಯ್ಯ ಅತ್ತಿಗೆ ಯಾವಾಗ್ಲೂ ಆ ಹಳೆ ಕಾಲದ ಪದ್ಧತಿಗಳೇ ಪಾಟಿಸ್ತಾರೆ. ಅವರಿಗೆ ಅಪ್ಡೇಟ್ ಆಗೋದೇ ಗೊತ್ತಿಲ್ಲ. ಆಗಲೇ ಅಲ್ಲಿಗೆ ರಮೇಶ್ ಬರುತ್ತಾನೆ. ನೋಡಿ ತಮ್ಮಂದ್ರಿ, ಹಬ್ಬಗಳು ಆಚರಣೆಗಳು ಅನ್ನುವುದು ಅಪ್ಡೇಟ್ ಆಗೋದಕ್ಕೆ ಸಾಫ್ಟ್ವೇರ್ಗಳಲ್ಲ. ದೇವರಿಗೆ ನಮ್ಮ ಅಂತಸ್ತು ತೋರಿಸಬೇಕಾದ ಅಗತ್ಯವಿಲ್ಲ. ನನ್ನ ಹೆಂಡತಿ ಮಾಡುವ ನಿರಾಡಂಬರವಾದ ಪ್ರಸಾದದಲ್ಲಿರುವ ಪಾವಿತ್ರ್ಯತೆ ನೀವು ಆರ್ಡರ್ ಮಾಡುವ ಸ್ವೀಟ್ಸ್ ಅಲ್ಲಿರೋದಿಲ್ಲ. ನಾಳೆ ನಿಮಗೆ ಗೊತ್ತಾಗುತ್ತೆ. ಹಾಗೆ ಅಂದುಕೊಳ್ಳುತ್ತಾ ಇರುವಾಗಲೇ ಶ್ರೀರಾಮನವಮಿ ಹಬ್ಬದ ದಿನ ಬಂದೇ ಬರುತ್ತದೆ. ಅನಾಮಿಕಾ ಬೆಳಗಿನ ಜಾವವೇ 4 ಗಂಟೆಗೆ ಎದ್ದು ತಲೆ ಸ್ನಾನ ಮಾಡಿ ಮಡಿ ಉಟ್ಟುಕೊಂಡು ಅಡಿಗೆ ಮನೆಗೆ ಹೋಗುತ್ತಾಳೆ. ಬಹಳ ನಿಷ್ಠೆಯಿಂದ ಕೋಸಂಬರಿ, ಪಾನಕ, ತಂಬಿಟ್ಟನ್ನು ಮಾಡಿ ದೇವರ ಮುಂದೆ ಹಿತ್ತಾಳೆ ಪಾತ್ರೆಯಲ್ಲಿ ನೈವೇದ್ಯಕ್ಕಿಡುತ್ತಾಳೆ. ಬೆಳಗಿನ 8 ಗಂಟೆಗೆ ಊರಿನ ದೊಡ್ಡವರು, ಸುತ್ತಮುತ್ತಲಿನವರು ಎಲ್ಲರೂ ಶಾರದಳ ಮನೆಗೆ ಬರಲಿಕ್ಕೆ ಶುರು ಮಾಡುತ್ತಾರೆ. ಆಗಲೇ ಗಾಬರಿಯಿಂದ ನಿದ್ರೆ ಏಳುತ್ತಾರೆ ಅವನಿ, ಅಂಜಲಿ. ಅವರು ಆರ್ಡರ್ ಮಾಡಿದ ಪಾರ್ಸೆಲ್ಸ್ ಬರುತ್ತಲೇ ಅದನ್ನು ತೆಗೆದುಕೊಂಡು ದೇವರ ರೂಮಿಗೆ ಬರುತ್ತಾರೆ. ಅಬ್ಬಾ, ಎಷ್ಟು ಲೇಟ್ ಮಾಡಿದ್ರು ಡೆಲಿವರಿ ಅವರು. ನೋಡಿ ಅತ್ತೆ, ನಾನು ಹೇಳಿದ 5 ಸ್ಟಾರ್ ಕೇಕ್ಸ್, ಚಾಕ್ಲೇಟ್ಸ್. ಅದೇ ನನ್ನ ಸ್ವೀಟ್ಸ್ ನೋಡಿ, ಇದ್ರ ಮೇಲೆ ಎಲ್ಲ ಒರಿಜಿನಲ್ ಸಿಲ್ವರ್ ಕಾಯಿಲ್ ಇದೆ. ಇದನ್ನ ಇಟ್ರೆ ದೇವರು ಕೂಡ ಫಿದಾ ಆಗ್ಬೇಕು. ಆಹಾ, ಇದಮ್ಮ ನೈವೇದ್ಯ ಅಂದ್ರೆ. ಅನಾಮಿಕಾ, ನೀನು ನಿನ್ನ ತಂಬಿಟ್ಟು, ಪಾನಕ, ಕೋಸಂಬರಿ ಎಲ್ಲ ಪಕ್ಕಕ್ಕೆ ಜರುಗಿಸು. ನನ್ನ ಸೊಸೆಯರು ತಂದ ನೈವೇದ್ಯನೇ ಮುಂದೆ ಇಡು. ಹಾಗೆ ಅತ್ತೆ, ಹಾಗೆ ಎಂದು ಸವಿನಯದಿಂದ ತನ್ನ ತಟ್ಟೆಯನ್ನು ಪಕ್ಕಕ್ಕಿಡುತ್ತಾಳೆ. ಆಗಲೇ ಆ ಊರಿನ ಮಹಿಳೆಯರು, ಊರಿನ ದೊಡ್ಡವರು ಕೂಡ ಬರುತ್ತಾರೆ. ಪೂಜಾರಿಯವರು ಬಂದು ಪೂಜೆ ಶುರು ಮಾಡುತ್ತಾರೆ. ಪೂಜೆ ಬಹಳ ಘನವಾಗಿ ನಡೆಯುತ್ತದೆ. ಆದರೆ ಪೂಜಾರಿಯವರು ಮಾತ್ರ ಅವನಿ, ಅಂಜಲಿ ತಂದ ನೈವೇದ್ಯವನ್ನು ನೋಡಿ ಸ್ವಲ್ಪ ಕಷ್ಟವಾಗಿ ಫೀಲ್ ಆಗ್ತಾರೆ. ಪೂಜೆ ಪೂರ್ತಿಯಾದ ಮೇಲೆ ಎಲ್ಲರಿಗೂ ತೀರ್ಥ ಪ್ರಸಾದವನ್ನು ಕೊಡುವ ಸಮಯ ಬರುತ್ತದೆ. ಅಮ್ಮ ಶಾರದಮ್ಮನವರೇ, ಏನಿದು? ಶ್ರೀರಾಮನವಮಿಗೆ ಕೇಕು, ಚಾಕ್ಲೇಟುಗಳು, ಈ ಬೇಕರಿ ಸ್ವೀಟ್ಸು ನೈವೇದ್ಯವಾಗಿ ಯಾಕಿಟ್ಟಿದ್ದೀರಮ್ಮ? ನಮ್ಮ ಆಗಮ ಶಾಸ್ತ್ರದ ಪ್ರಕಾರ ಇದು ದೇವರಿಗೆ ಸಮರ್ಪಿಸಬಾರದು. ಇದರಲ್ಲಿ ಏನೇನೋ ಎಸೆನ್ಸು, ಕೆಮಿಕಲ್ಸು ಸೇರ್ಸಿರ್ತಾರೆ. ಇದು ಪವಿತ್ರವಾದದ್ದಲ್ಲ ತಾಯಿ. ಏನು ಪೂಜಾರಿಯವರೇ ಹಾಗಂತೀರಾ? ಅದು ಒಂದೊಂದು ಎಷ್ಟು ಕಾಸ್ಟ್ ಇರುತ್ತೆ ಗೊತ್ತಾ? ವಿದೇಶದಿಂದ ತರಿಸಿದ್ದು ಚಾಕ್ಲೇಟು. ದೇವರಿಗೆ ಅದಕ್ಕಿಂತ ರಿಚ್ ಆಗಿ ಏನ್ ಕೊಡ್ತೀವಿ? ಅಮ್ಮ, ದೇವರಿಗೆ ಬೇಕಾಗಿದ್ದು ಕಾಸ್ಟ್ಲಿ ವಸ್ತುಗಳಲ್ಲ, ಕಲ್ಮಶವಿಲ್ಲದ ಭಕ್ತಿ ಅಮ್ಮ. ಸರಿ, ಬಂದವರಿಗೆ ಪ್ರಸಾದವನ್ನೇ ಹಂಚಿ, ಅವರೇ ಹೇಳ್ತಾರೆ ಎಂದು ಹೇಳುತ್ತಲೇ ಶಾರದಾ, ಅವನಿ, ಅಂಜಲಿ ಎಷ್ಟೋ ಗರ್ವದಿಂದ ಆ ಕಾಸ್ಟ್ಲಿ ಸ್ವೀಟ್ಸ್ ಅನ್ನು, ಕೇಕ್ಗಳನ್ನು ಬಂದ ಊರಿನವರಿಗೆ ಹಂಚುತ್ತಾರೆ. ಎಲ್ಲರೂ ಅದನ್ನು ನೋಡಿ ಆಶ್ಚರ್ಯ ಹೋಗುತ್ತಾರೆ. ಆದರೆ ಬಾಯಲ್ಲಿ ಇಟ್ಟುಕೊಳ್ಳುತ್ತಲೇ ಅವರ ಮುಖ ಬದಲಾಗಿ ಹೋಗುತ್ತದೆ. ಆಗ ಅಲ್ಲಿರೋ ಊರಿನ ದೊಡ್ಡವನು ಅದನ್ನು ತಿಂದು,
ಏನಮ್ಮ ಶಾರದಾ, ಏನಿದು? ಹಬ್ಬದ ದಿನದ ಪ್ರಸಾದವಾಗಿಲ್ಲ, ಯಾವುದೋ ಹುಟ್ಟಿದ ದಿನದ ಕೇಕ್ ಹಂಚಿದ ಹಾಗಿದೆ. ಮೇಲಾಗಿ ಈ ಸ್ವೀಟ್ಸ್ಗಳಲ್ಲಿ ಏನೋ ಹಳಸಿದ ವಾಸನೆ ಬರ್ತಾ ಇದೆ. ಯಾವಾಗಲೂ ಪ್ಯಾಕ್ ಮಾಡಿದ್ದಿರ್ಬೇಕು. ನಿಜಕ್ಕೂ ಚೆನ್ನಾಗಿಲ್ಲ. ಇದನ್ನು ತಿಂದರೆ ಹೊಟ್ಟೆ ನೋವು ಬರೋ ಆಗಿದೆ. ಹೌದಮ್ಮ, ಶ್ರೀರಾಮನವಮಿ ಅಂದ್ರೆ ಬಿಸಿಲು ಹೆಚ್ಚಾಗತ್ತೆ. ಈ ಬಿಸಿಲಿಗೆ ಈ ಹೆವಿ ಸ್ವೀಟ್ಸು, ಈ ಚಾಕ್ಲೇಟ್ ತಿಂದ್ರೆ ಮೇಲಕ್ ಹೋಗ್ತೀವಿ. ನಮಗ್ ಬೇಡಮ್ಮ. ಹಾಗೆ ಎಂದು ಎಲ್ಲರೂ ಆ ರಿಚ್ ಸ್ವೀಟ್ ಅನ್ನ ಪಕ್ಕದಲ್ಲಿ ಇಡುತ್ತಾರೆ. ಅವನಿ ಅಂಜಲಿಯರ ಮುಖಗಳಲ್ಲಿ ಆನಂದವಿಲ್ಲ. ತಾವು ಎಷ್ಟೋ ದುಡ್ಡು ಖರ್ಚು ಮಾಡಿ ತರಿಸಿದ ಅದು ಎಲ್ಲರೂ ಛೀ ಅನ್ನುವ ಹೊತ್ತಿಗೆ ಅವರಿಗೆ ಅವಮಾನವೆನಿಸುತ್ತದೆ. ಶಾರದಾ ಕೂಡ ತಲೆ ತಗ್ಗಿಸುತ್ತಾಳೆ. ಸುರೇಶ್ ಅರುಣರು ಏನು ಮಾತನಾಡಬೇಕು ತಿಳಿಯದೆ ತಲೆ ತಗ್ಗಿಸುತ್ತಾನೆ. ಆಗ ಪ್ರಸಾದ್ ಮುಂದಕ್ಕೆ ಬರುತ್ತಾನೆ. ಅನಾಮಿಕಾ, ಅಮ್ಮ, ನೀನು ಬೆಳಿಗ್ಗೆನೆ ಎದ್ದು ನಿಷ್ಠೆಯಿಂದ ಪಾನಕ ಕೋಸುಂಬರಿ ಮಾಡಿದ್ಯಲ್ಲ, ಅದನ್ನು ತಗೊಂಬ ತಾಯಿ. ರಾಮನವರಿಗೆ ನಿಜವಾದ ನೈವೇದ್ಯ ಅದೇ. ಹಾಗೆ ಮಾವಯ್ಯ. ಹಾಗೆಂದು ಅನಾಮಿಕಾ ಒಳಗಡೆಗೆ ಹೋಗಿ ತಾನೇ ಸ್ವಯಂ ಆಗಿ ತಯಾರು ಮಾಡಿದ ಪಾನಕದ ಬಿಂದಿಗೆ, ಕೋಸುಂಬರಿ ತಂಬಿಟ್ಟಿರುವ ತಟ್ಟೆಯನ್ನು ತಂದು ಎಲ್ಲರಿಗೂ ಬಡಿಸಲಿಕ್ಕೆ ಶುರು ಮಾಡುತ್ತಾಳೆ. ಆ ಬಿಸಿಲಿಗೆ ತಣ್ಣನೆ ಪಾನಕ ಗಂಟಲಿಗೆ ಬೀಳುತ್ತಲೇ ಎಲ್ಲರ ಮುಖದಲ್ಲೂ ಒಂದು ತಿಳಿಯದ ಆನಂದ ಪ್ರಶಾಂತತೆ ಕಾಣಿಸುತ್ತದೆ. ಆಹಾ, ಅಮೃತದ ಹಾಗಿದೆ ಅಮ್ಮ. ಈ ಬಿಸಿಲಿಗೆ ಗಂಟಲು ಒಣಗ್ತಾ ಇದ್ರೆ ಈ ಮೆಣಸಿನಕಾಳು ಬೆಲ್ಲ ಹಾಕಿದ ಪಾನಕ ಕುಡಿತಾ ಇದ್ರೆ ಮೈಯಲ್ಲಿ ಪ್ರಾಣ ಎದ್ದು ಬಂತಮ್ಮ. ಕೋಸುಂಬರಿ ಕೂಡ ಎಷ್ಟು ಗಮ್ಮಂತ ಇದೆಯೋ. ಅನಾಮಿಕಾ, ನಿನ್ನ ಕೈಯಲ್ಲೇನೋ ಮಹಾತ್ಯೆ ಇದೆ ಅಮ್ಮ. ಶ್ರೀರಾಮನ ದಯೆ ನಿನ್ನ ಮೇಲೆ ಯಾವಾಗಲೂ ಇರುತ್ತೆ. ನಿಜವೇ ರೀ, ಪ್ರಸಾದ ಅಂದ್ರೆ ಇದೆ. ಇದರಲ್ಲಿ ಅನಾಮಿಕಳ ಭಕ್ತಿ ಶ್ರದ್ಧೆ ಕಾಣಿಸ್ತಾ ಇದೆ. ಅಮ್ಮ ಶಾರದಾ, ನಿನಗೆ ಕೋಟಿ ಆಸ್ತಿ ಇದೆಯೇ ಹೊರತು ಈ ಅನಾಮಿಕಳಂತ ಸೊಸೆ ಸಿಗೋದು ನಿನಗೆ ನಿಜವಾಗಿ ಅದೃಷ್ಟ ಅಮ್ಮ. ಹಾಗೆಂದು ಎಲ್ಲರೂ ಅನಾಮಿಕಳನ್ನು ಆಕಾಶಕ್ಕೆ ಏರಿಸುತ್ತಾರೆ. ಅವನಿ ಅಂಜಲಿ ಮಾಡಿದ ಕೆಲಸಕ್ಕೆ ಚೀಮಾರಿ ಬೀಳುತ್ತದೆ. ಆಗಿನ ಹೊರತು ಶಾರದಂಗೆ ಜ್ಞಾನೋದಯವಾಗಲಿಲ್ಲ. ದುಡ್ಡಿಗಿಂತ ಸ್ಟೇಟಸ್ಗಿಂತ ಸಂಪ್ರದಾಯ ಭಕ್ತಿಯೇ ದೊಡ್ಡದು ಎಂದು ಆಕೆಗೆ ಅರ್ಥವಾಗುತ್ತದೆ. ಅವನಿ ಅಂಜಲಿ ಕೂಡ ತಾವು ಮಾಡಿದ ತಪ್ಪನ್ನು ತಿಳಿದುಕೊಳ್ಳುತ್ತಾರೆ. ಯಾವತ್ತೂ ಇಲ್ಲದ್ದು ಅನಾಮಿಕ ಆ ದಿನ ಅವರ ಇಬ್ಬರ ಹತ್ತಿರ ಹೋಗಿ 2 ಗ್ಲಾಸ್ ಪಾನಕ ಕೊಡ್ತಾಳೆ. ಅವನಿ, ಅಂಜಲಿ, ಈ ಪಾನಕ ಕುಡೀರಿ. ಬಿಸಿಲಿಗೆ ಬಹಳ ಸುಸ್ತೆ. ಪ್ರಸಾದ ಯಾರು ತಿಂದಿಲ್ಲ ಅಂತ ದುಃಖ ಪಡಬೇಡಿ. ದೇವರಿಗೆ ಏನಿಷ್ಟೋ ಪೂಜಾರಿಯವರು ಹೇಳಿದ್ದಾರಲ್ಲ, ಬರುವ ವರ್ಷದಿಂದಾದರೂ ನೀವು ಹೀಗೆ ಮಾಡಿ. ನಮ್ಮನ್ನು ಕ್ಷಮಿಸು ಅಕ್ಕ. ನಾವ್ ಯಾವಾಗಲೂ ನಮ್ಮ ರಿಚ್ನೆಸ್ ತೋರ್ಸ್ಕೊಂಡು ಗರ್ವದಿಂದ ಬೀಗಿದ್ವಿ. ಹಬ್ಬ ಅಂದ್ರೆ ದುಡ್ಡದಿಂದ ಮಾಡೋದಲ್ಲ, ಮನಸ್ಸಿಂದ ಮಾಡಿದ್ದು ಅಂತ ನೀನು ನಿರೂಪಿಸಿದ್ಯಾ. ಹೌದು ಅಕ್ಕ, ದುಡ್ಡಿಂದ ಏನಾದ್ರೂ ಕೊಂಡ್ಕೋಬಲ್ವೆವು. ಆದ್ರೆ ಈ ದಿನನೇ ತಿಳಿತು, ಇನ್ನು ಯಾವತ್ತೂ ನಿನ್ ಜೊತೆ ಹೀಗೆ ಅಹಂಕಾರದಿಂದ ನಡ್ಕೊಳ್ಳಲ್ಲ. ಅನಾಮಿಕಾ, ನನ್ನನ್ನು ಕೂಡ ಕ್ಷಮಿಸಮ್ಮ. ಯಾವಾಗ್ಲೂ ನಿನ್ನ ಕೀಳಾಗಿ ನೋಡ್ದೆ. ನನ್ನ ಸ್ಟೇಟಸ್ ಹುಚ್ಚಿನಿಂದ ದೇವರಿಗೆ ಕೂಡ ಅಪಚಾರ ಮಾಡಲಿಕ್ಕೆ ಹೋಗಿದ್ದೆ. ಅಮ್ಮಯ್ಯ, ಈಗಲಾದ್ರೂ ನನ್ನ ಹೆಂಡತಿ ಸೊಸೆಯರಿಗೆ ಕಣ್ಣು ತೆರೆಯಿತು. ರಾಮನವರ ಕಲ್ಯಾಣ ಎಷ್ಟು ಚೆನ್ನಾಗಿ ನಡೆಯುತ್ತೋ, ನಮ್ಮ ಕುಟುಂಬ ಕೂಡ ಇನ್ನು ಮೇಲೆ ಹೀಗೆ ತಣ್ಣಗೆ ಆನಂದದಿಂದ ಇರಬೇಕು. ಹೌದು ಅಪ್ಪ, ದೇವರ ದಯದಿಂದ ನಮ್ಮ ಮನೆಯಲ್ಲಿ ಈಗ ನಿಜವಾದ ಹಬ್ಬದ ವಾತಾವರಣ ಬಂದಿದೆ. ಹಾಗೆ ಆ ಶ್ರೀರಾಮನವಮಿ ಹಬ್ಬದ ದಿನ ಅವನಿ ಅಂಜಲಿ ತಮ್ಮ ಅಹಂಕಾರವನ್ನು ಬಿಟ್ಟು ಅನಾಮಿಕಳ ಜೊತೆ ಸೇರಿ ಹೋಗುತ್ತಾರೆ. ಶಾರದಾ ಸ್ವಂತ ಮಗಳ ಹಾಗೆ ನೋಡಿಕೊಳ್ಳುತ್ತಾಳೆ. ಆಗಿನಿಂದ ಆ ರಿಚ್ ಮನೆಯಲ್ಲಿ ದುಡ್ಡಿಗೆ ಬದಲು ಪ್ರೇಮ, ಆಪ್ಯಾಯತೆ, ಭಕ್ತಿ ಶ್ರದ್ಧೆಗಳು ಬೆಳಗುತ್ತದೆ. ಎಲ್ರೂ ಎಷ್ಟೋ ಆನಂದದಿಂದ ಕಲಿತು ಬೆರೆತು ಜೀವಿಸುತ್ತಾರೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ.